ಆ ಹಣ, ಇಸ್ಪಿಟ್ಟು ಹಾಗೆ ಡ್ರಿಂಕ್ಸ್ ಎಲ್ಲ ಹೇಗೆ ಬಂತು ಅನ್ನೋದು ಈ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೈಲು ಅಧೀಕ್ಷಕರ ಮೇಲೆ ARD ಪಾಟೀಲ್ ಆರೋಪವನ್ನು ಮಾಡಿದ್ದಾರೆ. ಅಧೀಕ್ಷಕಿ ಡಾಕ್ಟರ್ ಅನಿತಾ ವಿರುದ್ಧ 10 ಲಕ್ಷ ಬೇಡಿಕೆ ಆರೋಪವನ್ನು ಮಾಡಿದ್ದಾರೆ. RD ಪಾಟೀಲ್ PSI ನೇಮಕಾತಿ ಹಗರಣ ಆರೋಪಿಯಾಗಿರುವ RD ಪಾಟೀಲ್ ಅಧೀಕ್ಷಕಿ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಕೈದಿಗಳ ವಿಡಿಯೋ ವೈರಲ್ ಆಯ್ತಲ್ಲ, ಈ ಪ್ರಕರಣದಲ್ಲಿ ಜೈಲು ಅಧೀಕ್ಷಕಿಯ ಮೇಲೆ ಆರೋಪ ಮಾಡಿದ್ದಾರೆ. ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಅಲೋಕ್ ಕುಮಾರ್ ಈಗ ಪರಿಶೀಲನೆಗೆ ಬಂದಿದ್ದಾರೆ. ಕೆಲ ಅಧಿಕಾರಿಗಳನ್ನ, ಸಿಬ್ಬಂದಿಗಳನ್ನ ಈಗ ವಿಚಾರಣೆ ಮಾಡಿದ್ದಾರೆ. ಆ ಹಣ, ಇಸ್ಪಿಟ್ಟು ಹಾಗೆ ಡ್ರಿಂಕ್ಸ್ ಎಲ್ಲ ಹೇಗೆ ಬಂತು ಅನ್ನೋದು ಈ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೈಲು ಅಧೀಕ್ಷಕರ ಮೇಲೆ ARD ಪಾಟೀಲ್ ಆರೋಪವನ್ನು ಮಾಡಿದ್ದಾರೆ. ಅಧೀಕ್ಷಕಿ ಡಾಕ್ಟರ್ ಅನಿತಾ ವಿರುದ್ಧ 10 ಲಕ್ಷ ಬೇಡಿಕೆ ಆರೋಪವನ್ನು ಮಾಡಿದ್ದಾರೆ. RD ಪಾಟೀಲ್ PSI ನೇಮಕಾತಿ ಹಗರಣ ಆರೋಪಿಯಾಗಿರುವ RD ಪಾಟೀಲ್ ಅಧೀಕ್ಷಕಿ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಕೈದಿಗಳ ವಿಡಿಯೋ ವೈರಲ್ ಆಯ್ತಲ್ಲ, ಈ ಪ್ರಕರಣದಲ್ಲಿ ಜೈಲು ಅಧೀಕ್ಷಕಿಯ ಮೇಲೆ ಆರೋಪ ಮಾಡಿದ್ದಾರೆ. ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಅಲೋಕ್ ಕುಮಾರ್ ಈಗ ಪರಿಶೀಲನೆಗೆ ಬಂದಿದ್ದಾರೆ. ಕೆಲ ಅಧಿಕಾರಿಗಳನ್ನ, ಸಿಬ್ಬಂದಿಗಳನ್ನ ಈಗ ವಿಚಾರಣೆ ಮಾಡಿದ್ದಾರೆ. ಆ ಹಣ, ಇಸ್ಪಿಟ್ಟು ಹಾಗೆ ಡ್ರಿಂಕ್ಸ್ ಎಲ್ಲ ಹೇಗೆ ಬಂತು ಅನ್ನೋದು ಈ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೈಲು ಅಧೀಕ್ಷಕರ ಮೇಲೆ ARD ಪಾಟೀಲ್ ಆರೋಪವನ್ನು ಮಾಡಿದ್ದಾರೆ. ಅಧೀಕ್ಷಕಿ ಡಾಕ್ಟರ್ ಅನಿತಾ ವಿರುದ್ಧ 10 ಲಕ್ಷ ಬೇಡಿಕೆ ಆರೋಪವನ್ನು ಮಾಡಿದ್ದಾರೆ. RD ಪಾಟೀಲ್ PSI ನೇಮಕಾತಿ ಹಗರಣ ಆರೋಪಿಯಾಗಿರುವ RD ಪಾಟೀಲ್ ಅಧೀಕ್ಷಕಿ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಕೈದಿಗಳ ವಿಡಿಯೋ ವೈರಲ್ ಆಯ್ತಲ್ಲ, ಈ ಪ್ರಕರಣದಲ್ಲಿ ಜೈಲು ಅಧೀಕ್ಷಕಿಯ ಮೇಲೆ ಆರೋಪ ಮಾಡಿದ್ದಾರೆ. ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಅಲೋಕ್ ಕುಮಾರ್ ಈಗ ಪರಿಶೀಲನೆಗೆ ಬಂದಿದ್ದಾರೆ. ಕೆಲ ಅಧಿಕಾರಿಗಳನ್ನ, ಸಿಬ್ಬಂದಿಗಳನ್ನ ಈಗ ವಿಚಾರಣೆ ಮಾಡಿದ್ದಾರೆ. ಆ ಹಣ, ಇಸ್ಪಿಟ್ಟು ಹಾಗೆ ಡ್ರಿಂಕ್ಸ್ ಎಲ್ಲ ಹೇಗೆ ಬಂತು ಅನ್ನೋದು ಈ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೈಲು ಅಧೀಕ್ಷಕರ ಮೇಲೆ ARD ಪಾಟೀಲ್ ಆರೋಪವನ್ನು ಮಾಡಿದ್ದಾರೆ. ಅಧೀಕ್ಷಕಿ ಡಾಕ್ಟರ್ ಅನಿತಾ ವಿರುದ್ಧ 10 ಲಕ್ಷ ಬೇಡಿಕೆ ಆರೋಪವನ್ನು ಮಾಡಿದ್ದಾರೆ. RD ಪಾಟೀಲ್ PSI ನೇಮಕಾತಿ ಹಗರಣ ಆರೋಪಿಯಾಗಿರುವ RD ಪಾಟೀಲ್ ಅಧೀಕ್ಷಕಿ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಕೈದಿಗಳ ವಿಡಿಯೋ ವೈರಲ್ ಆಯ್ತಲ್ಲ, ಈ ಪ್ರಕರಣದಲ್ಲಿ ಜೈಲು ಅಧೀಕ್ಷಕಿಯ ಮೇಲೆ ಆರೋಪ ಮಾಡಿದ್ದಾರೆ. ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಅಲೋಕ್ ಕುಮಾರ್ ಈಗ ಪರಿಶೀಲನೆಗೆ ಬಂದಿದ್ದಾರೆ. ಕೆಲ ಅಧಿಕಾರಿಗಳನ್ನ, ಸಿಬ್ಬಂದಿಗಳನ್ನ ಈಗ ವಿಚಾರಣೆ ಮಾಡಿದ್ದಾರೆ. ಆ ಹಣ, ಇಸ್ಪಿಟ್ಟು ಹಾಗೆ ಡ್ರಿಂಕ್ಸ್ ಎಲ್ಲ ಹೇಗೆ ಬಂತು ಅನ್ನೋದು ಈ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೈಲು ಅಧೀಕ್ಷಕರ ಮೇಲೆ ARD ಪಾಟೀಲ್ ಆರೋಪವನ್ನು ಮಾಡಿದ್ದಾರೆ. ಅಧೀಕ್ಷಕಿ ಡಾಕ್ಟರ್ ಅನಿತಾ ವಿರುದ್ಧ 10 ಲಕ್ಷ ಬೇಡಿಕೆ ಆರೋಪವನ್ನು ಮಾಡಿದ್ದಾರೆ. RD ಪಾಟೀಲ್ PSI ನೇಮಕಾತಿ ಹಗರಣ ಆರೋಪಿಯಾಗಿರುವ RD ಪಾಟೀಲ್ ಅಧೀಕ್ಷಕಿ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಕೈದಿಗಳ ವಿಡಿಯೋ ವೈರಲ್ ಆಯ್ತಲ್ಲ, ಈ ಪ್ರಕರಣದಲ್ಲಿ ಜೈಲು ಅಧೀಕ್ಷಕಿಯ ಮೇಲೆ ಆರೋಪ ಮಾಡಿದ್ದಾರೆ. ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಅಲೋಕ್ ಕುಮಾರ್ ಈಗ ಪರಿಶೀಲನೆಗೆ ಬಂದಿದ್ದಾರೆ. ಕೆಲ ಅಧಿಕಾರಿಗಳನ್ನ, ಸಿಬ್ಬಂದಿಗಳನ್ನ ಈಗ ವಿಚಾರಣೆ ಮಾಡಿದ್ದಾರೆ. ಆ ಹಣ, ಇಸ್ಪಿಟ್ಟು ಹಾಗೆ ಡ್ರಿಂಕ್ಸ್ ಎಲ್ಲ ಹೇಗೆ ಬಂತು ಅನ್ನೋದು ಈ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೈಲು ಅಧೀಕ್ಷಕರ ಮೇಲೆ ARD ಪಾಟೀಲ್ ಆರೋಪವನ್ನು ಮಾಡಿದ್ದಾರೆ. ಅಧೀಕ್ಷಕಿ ಡಾಕ್ಟರ್ ಅನಿತಾ ವಿರುದ್ಧ 10 ಲಕ್ಷ ಬೇಡಿಕೆ ಆರೋಪವನ್ನು ಮಾಡಿದ್ದಾರೆ. RD ಪಾಟೀಲ್ PSI ನೇಮಕಾತಿ ಹಗರಣ ಆರೋಪಿಯಾಗಿರುವ RD ಪಾಟೀಲ್ ಅಧೀಕ್ಷಕಿ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಕೈದಿಗಳ ವಿಡಿಯೋ ವೈರಲ್ ಆಯ್ತಲ್ಲ, ಈ ಪ್ರಕರಣದಲ್ಲಿ ಜೈಲು ಅಧೀಕ್ಷಕಿಯ ಮೇಲೆ ಆರೋಪ ಮಾಡಿದ್ದಾರೆ. ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಅಲೋಕ್ ಕುಮಾರ್ ಈಗ ಪರಿಶೀಲನೆಗೆ ಬಂದಿದ್ದಾರೆ. ಕೆಲ ಅಧಿಕಾರಿಗಳನ್ನ, ಸಿಬ್ಬಂದಿಗಳನ್ನ ಈಗ ವಿಚಾರಣೆ ಮಾಡಿದ್ದಾರೆ. ಆ ಹಣ, ಇಸ್ಪಿಟ್ಟು ಹಾಗೆ ಡ್ರಿಂಕ್ಸ್ ಎಲ್ಲ ಹೇಗೆ ಬಂತು ಅನ್ನೋದು ಈ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೈಲು ಅಧೀಕ್ಷಕರ ಮೇಲೆ ARD ಪಾಟೀಲ್ ಆರೋಪವನ್ನು ಮಾಡಿದ್ದಾರೆ. ಅಧೀಕ್ಷಕಿ ಡಾಕ್ಟರ್ ಅನಿತಾ ವಿರುದ್ಧ 10 ಲಕ್ಷ ಬೇಡಿಕೆ ಆರೋಪವನ್ನು ಮಾಡಿದ್ದಾರೆ. RD ಪಾಟೀಲ್ PSI ನೇಮಕಾತಿ ಹಗರಣ ಆರೋಪಿಯಾಗಿರುವ RD ಪಾಟೀಲ್ ಅಧೀಕ್ಷಕಿ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಕೈದಿಗಳ ವಿಡಿಯೋ ವೈರಲ್ ಆಯ್ತಲ್ಲ, ಈ ಪ್ರಕರಣದಲ್ಲಿ ಜೈಲು ಅಧೀಕ್ಷಕಿಯ ಮೇಲೆ ಆರೋಪ ಮಾಡಿದ್ದಾರೆ. ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಅಲೋಕ್ ಕುಮಾರ್ ಈಗ ಪರಿಶೀಲನೆಗೆ ಬಂದಿದ್ದಾರೆ. ಕೆಲ ಅಧಿಕಾರಿಗಳನ್ನ, ಸಿಬ್ಬಂದಿಗಳನ್ನ ಈಗ ವಿಚಾರಣೆ ಮಾಡಿದ್ದಾರೆ. ಆ ಹಣ, ಇಸ್ಪಿಟ್ಟು ಹಾಗೆ ಡ್ರಿಂಕ್ಸ್ ಎಲ್ಲ ಹೇಗೆ ಬಂತು ಅನ್ನೋದು ಈ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೈಲು ಅಧೀಕ್ಷಕರ ಮೇಲೆ ARD ಪಾಟೀಲ್ ಆರೋಪವನ್ನು ಮಾಡಿದ್ದಾರೆ.
ಅಧೀಕ್ಷಕಿ ಡಾಕ್ಟರ್ ಅನಿತಾ ವಿರುದ್ಧ 10 ಲಕ್ಷ ಬೇಡಿಕೆ ಆರೋಪವನ್ನು ಮಾಡಿದ್ದಾರೆ. ಆರ್ಡಿ ಪಾಟೀಲ್ ಪಿಎಸ್ಐ ನೇಮಕಾತಿ ಹಗರಣ ಆರೋಪಿಯಾಗಿರುವ ಆರ್ಡಿ ಪಾಟೀಲ್ ಅಧೀಕ್ಷಕಿ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಕೈದಿಗಳ ವಿಡಿಯೋ ವೈರಲ್ ಆಯ್ತಲ್ಲ, ಈ ಪ್ರಕರಣದಲ್ಲಿ ಜೈಲು ಅಧೀಕ್ಷಕಿಯ ಮೇಲೆ ಆರೋಪ ಮಾಡಿದ್ದಾರೆ. ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಅಲೋಕ್ ಕುಮಾರ್ ಈಗ ಪರಿಶೀಲನೆಗೆ ಬಂದಿದ್ದಾರೆ. ಕೆಲ ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ಈಗ ವಿಚಾರಣೆ ಮಾಡಿದ್ದಾರೆ. ಆ ಹಣ, ಇಸ್ಪಿಟ್ಟು ಹಾಗೆ ಡ್ರಿಂಕ್ಸ್ ಎಲ್ಲ ಹೇಗೆ ಬಂತು ಅನ್ನೋದು ಈ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೈಲು ಅಧೀಕ್ಷಕರ ಮೇಲೆ ಆರ್ಡಿ ಪಾಟೀಲ್ ಆರೋಪವನ್ನು ಮಾಡಿದ್ದಾರೆ. ಅಧೀಕ್ಷಕಿ ಡಾಕ್ಟರ್ ಅನಿತಾ ವಿರುದ್ಧ 10 ಲಕ್ಷ ಬೇಡಿಕೆ ಆರೋಪವನ್ನು ಮಾಡಿದ್ದಾರೆ. ಆರ್ಡಿ ಪಾಟೀಲ್ ಪಿಎಸ್ಐ ನೇಮಕಾತಿ ಹಗರಣ ಆರೋಪಿಯಾಗಿರುವ ಆರ್ಡಿ ಪಾಟೀಲ್ ಅಧೀಕ್ಷಕಿ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಕೈದಿಗಳ ವಿಡಿಯೋ ವೈರಲ್ ಆಯ್ತಲ್ಲ, ಈ ಪ್ರಕರಣದಲ್ಲಿ ಜೈಲು ಅಧೀಕ್ಷಕಿಯ ಮೇಲೆ ಆರೋಪ ಮಾಡಿದ್ದಾರೆ. ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಅಲೋಕ್ ಕುಮಾರ್ ಈಗ ಪರಿಶೀಲನೆಗೆ ಬಂದಿದ್ದಾರೆ. ಕೆಲ ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ಈಗ ವಿಚಾರಣೆ ಮಾಡಿದ್ದಾರೆ. ಆ ಹಣ, ಇಸ್ಪಿಟ್ಟು ಹಾಗೆ ಡ್ರಿಂಕ್ಸ್ ಎಲ್ಲ ಹೇಗೆ ಬಂತು ಅನ್ನೋದು ಈ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೈಲು ಅಧೀಕ್ಷಕರ ಮೇಲೆ ಆರ್ಡಿ ಪಾಟೀಲ್ ಆರೋಪವನ್ನು ಮಾಡಿದ್ದಾರೆ. ಅಧೀಕ್ಷಕಿ ಡಾಕ್ಟರ್ ಅನಿತಾ ವಿರುದ್ಧ 10 ಲಕ್ಷ ಬೇಡಿಕೆ ಆರೋಪವನ್ನು ಮಾಡಿದ್ದಾರೆ. ಆರ್ಡಿ ಪಾಟೀಲ್ ಪಿಎಸ್ಐ ನೇಮಕಾತಿ ಹಗರಣ ಆರೋಪಿಯಾಗಿರುವ ಆರ್ಡಿ ಪಾಟೀಲ್ ಅಧೀಕ್ಷಕಿ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಕೈದಿಗಳ ವಿಡಿಯೋ ವೈರಲ್ ಆಯ್ತಲ್ಲ, ಈ ಪ್ರಕರಣದಲ್ಲಿ ಜೈಲು ಅಧೀಕ್ಷಕಿಯ ಮೇಲೆ ಆರೋಪ ಮಾಡಿದ್ದಾರೆ. ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಅಲೋಕ್ ಕುಮಾರ್ ಈಗ ಪರಿಶೀಲನೆಗೆ ಬಂದಿದ್ದಾರೆ. ಕೆಲ ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ಈಗ ವಿಚಾರಣೆ ಮಾಡಿದ್ದಾರೆ. ಆ ಹಣ, ಇಸ್ಪಿಟ್ಟು ಹಾಗೆ ಡ್ರಿಂಕ್ಸ್ ಎಲ್ಲ ಹೇಗೆ ಬಂತು ಅನ್ನೋದು ಈ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೈಲು ಅಧೀಕ್ಷಕರ ಮೇಲೆ ಆರ್ಡಿ ಪಾಟೀಲ್ ಆರೋಪವನ್ನು ಮಾಡಿದ್ದಾರೆ. ಅಧೀಕ್ಷಕಿ ಡಾಕ್ಟರ್ ಅನಿತಾ ವಿರುದ್ಧ 10 ಲಕ್ಷ ಬೇಡಿಕೆ ಆರೋಪವನ್ನು ಮಾಡಿದ್ದಾರೆ. ಆರ್ಡಿ ಪಾಟೀಲ್ ಪಿಎಸ್ಐ ನೇಮಕಾತಿ ಹಗರಣ ಆರೋಪಿಯಾಗಿರುವ ಆರ್ಡಿ ಪಾಟೀಲ್ ಅಧೀಕ್ಷಕಿ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಕೈದಿಗಳ ವಿಡಿಯೋ ವೈರಲ್ ಆಯ್ತಲ್ಲ, ಈ ಪ್ರಕರಣದಲ್ಲಿ ಜೈಲು ಅಧೀಕ್ಷಕಿಯ ಮೇಲೆ ಆರೋಪ ಮಾಡಿದ್ದಾರೆ. ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಅಲೋಕ್ ಕುಮಾರ್ ಈಗ ಪರಿಶೀಲನೆಗೆ ಬಂದಿದ್ದಾರೆ. ಕೆಲ ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ಈಗ ವಿಚಾರಣೆ ಮಾಡಿದ್ದಾರೆ. ಆ ಹಣ, ಇಸ್ಪಿಟ್ಟು ಹಾಗೆ ಡ್ರಿಂಕ್ಸ್ ಎಲ್ಲ ಹೇಗೆ ಬಂತು ಅನ್ನೋದು ಈ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೈಲು ಅಧೀಕ್ಷಕರ ಮೇಲೆ ಆರ್ಡಿ ಪಾಟೀಲ್ ಆರೋಪವನ್ನು ಮಾಡಿದ್ದಾರೆ. ಅಧೀಕ್ಷಕಿ ಡಾಕ್ಟರ್ ಅನಿತಾ ವಿರುದ್ಧ 10 ಲಕ್ಷ ಬೇಡಿಕೆ ಆರೋಪವನ್ನು ಮಾಡಿದ್ದಾರೆ. ಆರ್ಡಿ ಪಾಟೀಲ್ ಪಿಎಸ್ಐ ನೇಮಕಾತಿ ಹಗರಣ ಆರೋಪಿಯಾಗಿರುವ ಆರ್ಡಿ ಪಾಟೀಲ್ ಅಧೀಕ್ಷಕಿ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಕೈದಿಗಳ ವಿಡಿಯೋ ವೈರಲ್ ಆಯ್ತಲ್ಲ, ಈ ಪ್ರಕರಣದಲ್ಲಿ ಜೈಲು ಅಧೀಕ್ಷಕಿಯ ಮೇಲೆ ಆರೋಪ ಮಾಡಿದ್ದಾರೆ. ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಅಲೋಕ್ ಕುಮಾರ್ ಈಗ ಪರಿಶೀಲನೆಗೆ ಬಂದಿದ್ದಾರೆ. ಕೆಲ ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ಈಗ ವಿಚಾರಣೆ ಮಾಡಿದ್ದಾರೆ.